ಕೇವಲ ಸಾವು ಮಾತ್ರ ನಾನು ಬೆಳಗಾವಿಗೆ ಭೇಟಿ ನೀಡುವುದನ್ನು ತಡೆಯುತ್ತದೆ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ 39ನೇ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಘಟ್ಟ ಎಂದರೆ ತಪ್ಪಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಏಕೈಕ ಮತ್ತು ಮೊದಲ ಸಮ್ಮೇಳನವಾಗಿದ್ದ ಈ ಅಧಿವೇಶನದ ನಂತರ ಸ್ವಾತಂತ್ರ್ಯದ ಕಿಚ್ಚು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಚ್ಚಾಯಿತು. ಕರ್ನಾಟಕದಲ್ಲಿಯೂ ಸ್ವಾತಂತ್ರ್ಯ ಹೋರಾಟ ಕಾವು ಪಡ್ಕೊಂಡಿದ್ದು ಒಂದೆಡೆ, ಆದರೆ ಕರ್ನಾಟಕದ ಏಕೀಕರಣದ ದೃಷ್ಟಿಯಿಂದಲೂ ಈ ಅಧಿವೇಶನ ಅತ್ಯಂತ ಮಹತ್ವದ್ದು. ಈ ಐತಿಹಾಸಿಕ ಸಮ್ಮೇಳನದ ಸಂದರ್ಭದಲ್ಲೇ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನು ಸಿದ್ದಪ್ಪ ಕಾಂಬ್ಳೆಯವರ ಅಧ್ಯಕ್ಷತೆಯಲ್ಲಿ ಅದೇ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು. ಆಗ ಬೆಳಗಾವಿ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಚಟುವಟಿಕೆಯ ತಾಣ ಆಗಿತ್ತು. ಹೀಗಾಗಿ ಬ್ರಿಟಿಷರು ಗಾಂಧೀಜಿಯವರನ್ನ ಬಂಧಿಸಿ ಮೊಕದ್ದಮೆ ಹೂಡಲು ಸಮಯ ಕಾಯುತ್ತಿದ್ದರು. 1916ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರೊಡನೆ ಬೆಳಗಾವಿಗೆ ಮೊದಲ ಭೇಟಿ ನೀಡಿದ ಮಹಾತ್ಮ ಗಾಂಧೀಜಿಯವರ ನಿರ್ಧಾರವನ್ನ ಬದಲಿಸಲು ಕೆಲವು ಕಾಂಗ್ರೆಸ್ ನಾಯಕರು ಪ್ರಯತ್ನಿಸಿದ್ದ ಸಂದರ್ಭ ಇದು. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ 6 ಬಾರಿ ಬೆಳಗಾವಿಗೆ ಭೇಟಿ ನೀಡಿದರು. 1916ರಲ್ಲಿ ಸ್ವಾತಂತ್ರ್ಯ ಚಳುವಳಿಯು ಉತ್ತುಂಗದಲ್ಲಿದ್ದಾಗ ಬ್ರಿಟಿಷ್ ಅಧಿಕಾರಿಗಳು ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರಿಂದ ಬೆಳಗಾವಿಗೆ ಭೇಟಿ ನೀಡದಂತೆ ಹಲವಾರು ಯುವ ಮುಖಂಡರು ಗಾಂಧೀಜಿಗೆ ಮನವಿ ಮಾಡಿದರೂ ಸಹ ಬಾಲಗಂಗಾಧರ ತಿಲಕ್ ಅವರೊಂದಿಗೆ ಗಾಂಧೀಜಿ ಬೆಳಗಾವಿಗೆ ಬಂದಿದ್ದರು. ಬೆಳಗಾವಿಗೂ ಗಾಂಧಿಗೂ ನಡುವಿತ್ತು ಅತ್ಯಂತ ನಿಕಟ ನಂಟು. ಗಾಂಧೀಜಿಯವರಿಗೂ ಬೆಳಗಾವಿಗೂ ಅತ್ಯಂತ ನಿಕಟವಾದ ಸಂಬಂಧ ಇತ್ತು. ಗಾಂಧೀಜಿ ಮೊದಲ ಬಾರಿಗೆ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದು 1916ರಲ್ಲಿ. 1916ರ ಏಪ್ರಿಲ್ 27ರಿಂದ ಮೇ 1ರವರೆಗೆ ಸ್ವಾತಂತ್ರ್ಯ ಚಳವಳಿಯನ್ನ ಉದ್ದೀಪಿಸಲು ಗಾಂಧಿಯವರು ಬೆಳಗಾವಿಯಲ್ಲಿ ತಂಗಿದ್ದರು. ಮುಂದೆ 1920ರಲ್ಲಿ ನವೆಂಬರ್ 8 ಮತ್ತು 9ರಂದು ಬೆಳಗಾವಿಗೆ ಅವರು ಭೇಟಿ ಕೊಟ್ಟರು. 1924ರಲ್ಲಿ ನಡೆದ 39ನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧಿಯವರ 3ನೇ ಬೆಳಗಾವಿ ಭೇಟಿಯಾಗಿತ್ತು. 1927ರಲ್ಲಿ ಮಹಾರಾಷ್ಟ್ರಕ್ಕೆ ಹೋಗುವ ಮಾರ್ಗದಲ್ಲಿ ಏಪ್ರಿಲ್ 18 ಮತ್ತು 19ರಂದು ಬಾಪು ಬೆಳಗಾವಿಯಲ್ಲಿ ತಂಗಿದ್ದರು. ಮಾರ್ಚ್ 4, 1934ರಂದು ಮತ್ತೆ ಬೆಳಗಾವಿಗೆ ಆಗಮಿಸಿದ ಮಹಾತ್ಮ ಗಾಂಧೀಜಿ 7 ದಿನಗಳ ಕಾಲ ಬೆಳಗಾವಿ, ನಿಪ್ಪಾಣಿ ಮತ್ತು ಅಥಣಿ ತಾಲೂಕಿನ ಶೇಡಬಾಳದಲ್ಲಿ ತಂಗಿದ್ದರು. ಏಪ್ರಿಲ್ 17ರಿಂದ 23ರವರೆಗೆ ಗಾಂಧಿ ಸೇವಾ ಸಂಘದ ಸಮಾವೇಶದಲ್ಲಿ ಭಾಗವಹಿಸಲು ಕೊನೆಯ ಬಾರಿಗೆ ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡಿದ ಮಹಾತ್ಮ ಗಾಂಧಿಯವರು ಗಂಗಾಧರರಾವ್ ದೇಶಪಾಂಡೆಯವರ ಹುದಲಿ ಗ್ರಾಮದಲ್ಲಿರುವ ಕುಮಾರಿ ಆಶ್ರಮದಲ್ಲಿ ತಂಗಿದ್ದರು. 1924ರ 39ನೇ ಕಾಂಗ್ರೆಸ್ ಅಧಿವೇಶನಕ್ಕೆ ಮೊದಲು ಸ್ಥಳ ನಿಗದಿಯಾಗಿದ್ದು ಹುಬ್ಬಳ್ಳಿ. ಆದರೆ ಗಂಗಾಧರರಾವ್ ದೇಶಪಾಂಡೆಯವರ ಪ್ರಯತ್ನ ಹಾಗೂ ಕನ್ನಡಿಗರು ಹಾಗೂ ಮರಾಠಿಗರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಸೆಳೆಯುವ ಉದ್ದೇಶದ ಹಿನ್ನೆಲೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲು ಅಂತಿಮಗೊಳಿಸಲಾಯಿತು. ದೇಶಪಾಂಡೆಯವರ ದೂರದೃಷ್ಟಿಗೆ ಮೆಚ್ಚಿ ಬೆಳಗಾವಿಯ ಟಿಲಕವಾಡಿಯಲ್ಲಿ ಬಯಲು ಜಾಗ ಗುರುತಿಸಲಾಯಿತು. ಈ ಅಧಿವೇಶನದ ಮತ್ತೊಂದು ವಿಶೇಷವೆಂದರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪುಟಗಳಲ್ಲಿ ಎಂದಿಗೂ ಮರೆಯಲಾಗದ ಕ್ರಾಂತಿಕಾರಿ ಭಗತ್ ಸಿಂಗ್ ಬೆಳಗಾವಿಯ ಅಧಿವೇಶನಕ್ಕೆ ತಮ್ಮ ತಂದೆ ಕಿಶನ್ ಸಿಂಗರೊಂದಿಗೆ ಬಂದಿದ್ದರು. ಅಧಿವೇಶನದ ಯಶಸ್ಸು ಕರ್ನಾಟಕ ಕೇಸರಿ ಗಂಗಾಧರರಾವ್ ದೇಶಪಾಂಡೆಯವರ ಕಾರ್ಯದಕ್ಷತೆಗೆ ಸಾಕ್ಷಿ. 1924ರ ಬೆಳಗಾವಿ ಅಧಿವೇಶನ ಎಂದು ಕೂಡಲೇ ನೆನಪಾಗುವುದು ಕರ್ನಾಟಕದ ಕೇಸರಿ ಎಂಬ ಬಿರುದಿಗೆ ಪಾತ್ರರಾಗಿದ್ದ ಗಂಗಾಧರರಾವ್ ದೇಶಪಾಂಡೆಯವರು. ತಿಲಕರ ಪ್ರಭಾವದಿಂದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಗಂಗಾಧರ ರಾಯರು ನಂತರ ಮಹಾತ್ಮ ಗಾಂಧೀಜಿಯವರ ನಿಷ್ಠ ಅನುಯಾಯಿಯಾದರು. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಿದ್ದ ಗಂಗಾಧರ ರಾಯರು ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷರೂ ಆಗಿದ್ದರು. ಅಧಿವೇಶನ ನಡೆಯುವ ಸ್ಥಳಕ್ಕೆ ಕುದುರೆಯ ಮೇಲೆ ಬಂದು ಸಿದ್ಧತೆಗಳನ್ನು ದೇಶಪಾಂಡೆಯವರು ವೀಕ್ಷಿಸುತ್ತಿದ್ದದ್ದು ಚರಿತ್ರೆಯ ಪುಟಗಳಲ್ಲಿ ದಾಖಲೆಯಾಗಿ ಉಳಿದಿದೆ.
ಕರ್ನಾಟಕದ ಪ್ರಬಲ ರಾಜಮನೆತನವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಹೆಸರನ್ನೇ ಅಧಿವೇಶನ ನಡೆಯುವ ಸ್ಥಳಕ್ಕೆ ಇಡಲಾಗಿತ್ತು. ಅಲ್ಲಿ 70 ಅಡಿ ಎತ್ತರದ ಪ್ರವೇಶ ದ್ವಾರವನ್ನ ವಿನ್ಯಾಸಗೊಳಿಸಲಾಗಿತ್ತು. ಸ್ವರಾಜ್ಯ ಬಣ ಮತ್ತು ಕಾಂಗ್ರೆಸ್ ನಡುವೆ ಸಮನ್ವಯ ಸಾಧಿಸುವ ಉದ್ದೇಶದಿಂದ ಬಾಪು ವಾರದ ಮೊದಲೇ ಬೆಳಗಾವಿಗೆ ಬಂದಿದ್ದರು. ಡಿಸೆಂಬರ್ 26, 1924ರಂದು ನಡೆಯಬೇಕಿದ್ದ ಕಾಂಗ್ರೆಸ್ ಅಧಿವೇಶನಕ್ಕೆ ಹಾಕಲಾಗಿದ್ದ ಬೃಹತ್ ವೇದಿಕೆಯನ್ನ ಕಂಡು ಕಾಂಗ್ರೆಸ್ ಪ್ರತಿನಿಧಿಗಳು ದಿಗ್ಭ್ರಮೆಗೊಂಡಿದ್ದರು. ಸರ್ಕಸ್ ಟೆಂಟ್ನಂತೆ ವಿಶಾಲವಾಗಿದ್ದ ವೇದಿಕೆಯ ಬಾಡಿಗೆ 5,000 ರೂಪಾಯಿಗಳು. ವಿಶೇಷವೆಂದರೆ ಈ ವೇದಿಕೆಗೆ 500 ರೂಪಾಯಿಗಳ ಅಗ್ನಿ ಅವಘಡದ ವಿಮೆ ಕೂಡ ಮಾಡಿಸಲಾಗಿತ್ತು. 1924ರ ಬೆಳಗಾವಿ ಅಧಿವೇಶನಕ್ಕೆ ಖರ್ಚಾದ ಅಂದಾಜು ಮೊತ್ತ 1,20,000 ರೂಪಾಯಿಗಳು. ಅಧಿವೇಶನದ ನೀರಿನ ಅಗತ್ಯಗಳಿಗಾಗಿ 60 ಅಡಿ ಆಳದ ಬಾವಿಯನ್ನೇ ತೋಡಲಾಗಿತ್ತು. ಅದಕ್ಕೆ ಪಂಪಾ ಸರೋವರ ಎಂಬ ಹೆಸರನ್ನೂ ಇಡಲಾಗಿತ್ತು. ಈ ಪಂಪಾ ಸರೋವರದ ನಿರ್ಮಾಣಕ್ಕೆ ಖರ್ಚಾಗಿದ್ದು 4,320 ರೂಪಾಯಿಗಳು. ಪಂಪಾ ಸರೋವರದಿಂದ ಅರ್ಧ ಮೈಲಿ ದೂರದ ಅಧಿವೇಶನ ನಡೆಯುವ ಸ್ಥಳಕ್ಕೆ ಪೈಪ್ಲೈನ್ನ ವ್ಯವಸ್ಥೆಗಾಗಿ 9,243 ರೂಪಾಯಿಗಳಷ್ಟು ವೆಚ್ಚವಾಗಿತ್ತು. ಅಧಿವೇಶನಕ್ಕೆ ಬಂದವರಿಗಾಗಿ 300 ಸಂಡಾಸುಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಧಿವೇಶನಕ್ಕೆ ಬಂದಿದ್ದ ಅತಿಥಿಗಳ ತಂಗುವಿಕೆಗಾಗಿ ಬಿದಿರು ಮತ್ತು ಸೋಗೆಯ 700 ಕುಟೀರಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇದೇ ತಾತ್ಕಾಲಿಕ ಕುಟೀರದಲ್ಲಿ ಮಹಾತ್ಮ ಗಾಂಧಿ ಕೂಡ ತಂಗಿದ್ದರು. ಮಹಾತ್ಮ ಗಾಂಧಿಯವರು ತಂಗಿದ್ದ ಕುಟೀರಕ್ಕೆ ವಿದ್ಯಾರಣ್ಯ ಕುಟೀರ ಎಂದು ಹೆಸರಿಡಲಾಗಿತ್ತು. ಗಾಂಧೀಜಿಯವರ ತಂಗುವಿಕೆಗಾಗಿಯೇ ಬಿದಿರು ಮತ್ತು ಹುಲ್ಲಿನ ಗುಡಿಸಲುಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಖೇಮಾಜಿರಾವ್ ಗೋಡ್ಸೆ ಎಂಬುವವರು 350 ರೂಪಾಯಿ ವೆಚ್ಚದಲ್ಲಿ ಈ ವಿಶೇಷ ಗುಡಿಸಲನ್ನ ನಿರ್ಮಿಸಿದ್ದರು. ಇದು ದುಬಾರಿ ಎನ್ನುವ ಕಾರಣಕ್ಕೆ ಸರಳ ವ್ಯಕ್ತಿತ್ವದ ಗಾಂಧೀಜಿ ಇದನ್ನ ವಿರೋಧಿಸಿದ್ದರು. ಇಷ್ಟೆಲ್ಲ ಆದ ನಂತರವೂ ಬೆಳಗಾವಿ ಅಧಿವೇಶನದ ಬಳಿಕ 745 ರೂಪಾಯಿ ಮೊತ್ತವನ್ನು ಉಳಿಸಿ PUCC ಬ್ಯಾಂಕಲ್ಲಿ ಅದನ್ನ ಠೇವಣಿ ಇಡಲಾಗಿತ್ತು. ಕಾಂಗ್ರೆಸ್ ಖಜಾಂಚಿಯಾಗಿದ್ದ NV ಹೇರೇಕರ್ ಇದನ್ನು ದಾಖಲಿಸಿದ್ದರು. ಅಧಿವೇಶನದಲ್ಲಿ ಮಾರ್ದನಿಸಿದ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅಧಿವೇಶನದಲ್ಲಿ ಒಂದೇ ಮಾತರಂ ಸ್ವಾಗತ ಗೀತೆಯನ್ನ 18 ವರ್ಷದ ತರುಣ ಪಂಡಿತ ದಿಗಂಬರ ವಿಷ್ಣು ಪಲುಸ್ಕರ್ ಹಾಡಿದ್ರೆ 13 ವರ್ಷದ ಗಂಗೂಬಾಯಿ ಹಾನಗಲ್ ಹಾಡಿದ್ದು ಹುಯಿಲಗೋಳು ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ಗೀತೆಯನ್ನ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ 1924ರ ಬೆಳಗಾವಿ ಅಧಿವೇಶನದಲ್ಲಿ 5 ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ವಿದೇಶಿ ವಸ್ತ್ರ ತಿರಸ್ಕರಿಸಿ ಮತ್ತು ಖಾದಿ ಬಟ್ಟೆಗಳನ್ನು ತೊಡಬೇಕು, ಹಿಂದೂ ಮುಸ್ಲಿಂ ಧರ್ಮೀಯರ ನಡುವೆ ಐಕ್ಯತೆ ಇರಬೇಕು, ಅಸ್ಪೃಶ್ಯತೆಯ ನಿವಾರಣೆ ಮತ್ತು ಹರಿಜನ ಉದ್ಧಾರ, ಮದ್ಯಪಾನ ನಿಷೇಧ ಹಾಗೂ ಅಹಿಂಸೆಯೇ ನಮ್ಮ ಅಸ್ತ್ರವಾಗಬೇಕು ಎನ್ನುವುದೇ ಆ 5 ನಿರ್ಣಯಗಳು. ಇತಿಹಾಸದ ಪುಟಗಳಲ್ಲಿ ದಾಖಲಾದ ಮಹಾತ್ಮನ ಅಧ್ಯಕ್ಷೀಯ ಭಾಷಣ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ 39ನೇ ಅಧಿವೇಶನದಲ್ಲಿ ಗಾಂಧೀಜಿ ಅಧ್ಯಕ್ಷೀಯ ಭಾಷಣವನ್ನ ಮಾಡಿ ಕಲ್ಕತ್ತಾ ಒಪ್ಪಂದವನ್ನ ಅನುಮೋದಿಸುವ ನಿರ್ಣಯದ ಮೇಲೆ ಮಾತನಾಡಿದರು. ಅಂದು ಬಾಪು ಮಾಡಿದ ಆ ಐತಿಹಾಸಿಕ ಭಾಷಣ ಹೀಗಿದೆ. ಸಹೋದರರೇ, ಬೆಳಗಾವಿಯಲ್ಲಿ ಈಗ ನಡೆಯುತ್ತಿರುವ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿಸಿದ್ದು ನನಗೆ ಅತೀವ ಸಂತಸ ಉಂಟು ಮಾಡಿದೆ. ನನ್ನ ಎಲ್ಲ ಸಹೋದರರು ನನ್ನ ಮೇಲಿಟ್ಟಿರುವ ಈ ದಯೆಯು ನಾನು ನನ್ನ ಹಿಂದಿನ ಜೀವನದಲ್ಲಿ ಮಾಡಿದ ಹಲವಾರು ಒಳ್ಳೆಯ ಕಾರ್ಯಗಳ ಫಲಿತಾಂಶವೇ ಇರಬೇಕು ಹೀಗೆಂದು ನಾನು ಭಾವಿಸುತ್ತೇನೆ. ನೀವು ತೋರುತ್ತಿರುವ ದಯೆಯೇ ನನಗೆ ಸಿಗುವ ನಿಜವಾದ ಶುಭ ಹಾರೈಕೆ. ನನಗೆ ನೀವು ಭಾರತವನ್ನು ತೋರಿಸಬೇಕು, ಏಕೆಂದರೆ
ನಾನು ಬದುಕಲು ಬಯಸಿದರೆ ಅದು ಭಾರತಕ್ಕಾಗಿ ಮಾತ್ರ, ಮತ್ತು ನಾನು ಸಾಯಲು ಬಯಸಿದರೆ ಅದು ಭಾರತಕ್ಕಾಗಿ ಮಾತ್ರ. ದೇವರ ಇಚ್ಛೆ ಇಲ್ಲದೆ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಆದರೆ ಮಗು ತನ್ನ ತಂದೆಯಿಂದ ತನಗೆ ಏನು ಬೇಕು ಎಂದು ಕೇಳುವಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರಲ್ಲಿ ತಮಗೆ ಬೇಕಾದ್ದನ್ನು ಕೇಳುವ ಹಕ್ಕಿದೆ. ನಾನು ಕೇಳುವುದನ್ನು ಅವನು ಕೊಡುತ್ತಾನೆ ಕೂಡ. ಇದು ನನ್ನ ಅನುಭವದಿಂದ ವೇದ್ಯವಾಗಿದೆ. ಸ್ನೇಹಿತರೆ, ಈ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿಗರು ತಮ್ಮ ಉದ್ದೇಶದಿಂದ ಎಂದೂ ಹಿಂದೆ ಸರಿಯುವುದಿಲ್ಲ. ಭಾರತದ ಹಿತಾಸಕ್ತಿಯನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ಮತ್ತು ಭಾರತಕ್ಕಾಗಿ ಸ್ವರಾಜ್ಯದ ಗುರಿಯನ್ನು ಹೊಂದಿರುವ ಪ್ರತಿಯೊಬ್ಬ ಭಾರತೀಯನನ್ನು ಬರಮಾಡಿಕೊಳ್ಳಲು ಇಂದು ಕಾಂಗ್ರೆಸ್ ಸಿದ್ಧವಿದೆ. ವಿಶಾಲವಾಗಿ ಬಾಗಿಲು ತೆರೆದು ಕಾಯುತ್ತದೆ. ನಾವು ಅಸ್ಪೃಶ್ಯರೆಂದು ಯಾರನ್ನು ಪರಿಗಣಿಸುತ್ತೇವೋ ಅವರೊಂದಿಗೆ ಅತ್ಯಂತ ಸಹಜವಾಗಿ ವರ್ತಿಸಬೇಕು. ಇತರ ಜಾತಿಗಳೊಂದಿಗಿನ ನಮ್ಮ ಸಹಜ ವರ್ತನೆಗಳಿಂದ ಸಮಾನತೆ ಸಾಧ್ಯವಿದೆ. ನಿಜವಾದ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆಯ ಆಚರಣೆಗೆ ಯಾವುದೇ ಅನುಮತಿ ಇಲ್ಲ, ಹೀಗೆಂದು ದೃಢವಾಗಿ ನಂಬುವವನು ನಾನು. ಹಾಗೆಯೇ ಹಿಂದೂ ಮುಸ್ಲಿಮರು ಒಬ್ಬರನ್ನೊಬ್ಬರು ಶತ್ರುಗಳಂತೆ ನೋಡದೆ ಸಹೋದರರಂತೆ ನೋಡಬೇಕು ಎಂದು ನಾನು ಸಮರ್ಥಿಸಿಕೊಳ್ಳುತ್ತೇನೆ. ನೀವು ಯಾರನ್ನೂ ಶತ್ರುಗಳೆಂದು ನೋಡಬಾರದು, ಶತ್ರುವನ್ನು ಸಹೋದರರನ್ನಾಗಿ ಮಾಡಿಕೊಳ್ಳಬೇಕೆಂಬ ತುಡಿತ ನಿಮ್ಮ ಹೃದಯದಲ್ಲಿ ಇರಬೇಕು. ನಾನು ಅಧ್ಯಕ್ಷನಾಗಿ ಇಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ನಿಮ್ಮೆಲ್ಲರ ಪ್ರೀತಿಯೇ ಕಾರಣ. ಪ್ರತಿಯೊಬ್ಬರೂ ನನ್ನನ್ನು ಹೊಗಳಬೇಕು ಎಂದು ನಾನು ಬಯಸುವುದಿಲ್ಲ. ಆದ್ದರಿಂದ ಅಂತಹ ಹೊಗಳಿಕೆಯಿಂದ ಯಾವುದೇ ಸಾಧನೆ ಸಾಧ್ಯವಿಲ್ಲ. ನೀವೆಲ್ಲರೂ ಪ್ರತಿಜ್ಞೆ ಮಾಡಿದಂತೆ ನಡೆದುಕೊಂಡಾಗ ಮಾತ್ರ ಸಾಧನೆಯ ಸಿದ್ಧಿಯಾಗುತ್ತದೆ. ಈ ಎಲ್ಲ ಕಾರ್ಯಗಳು ನಮ್ಮ ಶಕ್ತಿಗೆ ಮೀರಿದ ಸಂಗತಿ ಎಂದು ನಾನು ನಂಬುವುದಿಲ್ಲ. ಹಾಗಾಗಿ ಸಹೋದರರೇ, ಭಾರತದ ಸೇವೆಗಾಗಿ ನಿಮ್ಮ ಬೆನ್ನು ಗಟ್ಟಿ ಮಾಡಿಕೊಂಡು ತೋಳಿಗೆ ತೋಳು ಬೆಸೆಯಿರಿ. ನೀವು ತೆಗೆದುಕೊಂಡ ಪ್ರತಿಜ್ಞೆಗೆ ಬದ್ಧರಾಗಿ ಎಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್. ಭಾರತದ ಎಲ್ಲ ಮೂಲೆಗಳಿಂದ ಸುಮಾರು 17,000 ಜನ ಬೆಳಗಾವಿಯ ಅಧಿವೇಶನದಲ್ಲಿ ಭಾಗವಹಿಸಿದ್ದರು. ಪಶ್ಚಿಮದ ಕ್ವೆಟಾದಿಂದ ಪೂರ್ವದ ಬರ್ಮಾದವರೆಗೆ, ಕಾಶ್ಮೀರದಿಂದ ಕೇರಳದವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಈ ಅಧಿವೇಶನಕ್ಕಾಗಿ ಬೆಳಗಾವಿಗೆ ಬಂದಿದ್ದರು. ಇಷ್ಟೆಲ್ಲ ಜನರಿಗೆ ಅಚ್ಚುಕಟ್ಟಾಗಿ ಆಹಾರ ಮತ್ತು ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸಾವಿರಾರು ಸ್ವಯಂ ಸೇವಕರು ಅತ್ಯಂತ ಸೌಜನ್ಯದಿಂದ ಭಾಗವಹಿಸಿದ ಸಮಸ್ತರಿಗೂ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಆ ಸಮ್ಮೇಳನವನ್ನ ಯಶಸ್ವಿಗೊಳಿಸಿದರು. 1924ರ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಇತರೆ ಕಾಂಗ್ರೆಸ್ ನಾಯಕರೆಂದರೆ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೋತಿಲಾಲ್ ನೆಹರು, ಲಾಲಾ ಲಜಪತಿ ರಾಯ್, ಚಕ್ರವರ್ತಿ ರಾಜಗೋಪಾಲಾಚಾರಿ, ಆನಿ ಬಿಸೆಂಟ್, ಸರೋಜಿನಿ ನಾಯ್ಡು, ಚಿತ್ತರಂಜನ್ ದಾಸ್, ಪಂಡಿತ ಮದನ ಮೋಹನ ಮಾಳವೀಯ, ಚಮನ್ಲಾಲ್ ಬಜಾಜ್, ಸೈಫುದ್ದೀನ್ ಕಿಚಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಮೊಹಮ್ಮದ್ ಅಲಿ, ಬಾಬು ರಾಜೇಂದ್ರ ಪ್ರಸಾದ್, ಮೌಲಾನಾ ಶೌಕತ್ ಖುರೇಶಿ, ರಂಗಸ್ವಾಮಿ ಅಯ್ಯಂಗಾರ್. ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಬೆಳಗಾವಿ ಅಧಿವೇಶನದ ಆಯೋಜನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರು ಎಂದರೆ ಡಾಕ್ಟರ್ NS ಹರ್ಡಿಕರ್, ಭೀಮರಾವ್ ಪೋದ್ದಾರ್, ಆರ್ ಕೆಂಭಾವಿ, SL ವಾಮನ್, ಗೋವಿಂದರಾವ್ ಯಾಳಗಿ, ಜೀವನರಾವ್ ಯಾಳಗಿ, ಹನುಮಂತರಾವ್ ಕೌಜಲಗಿ, PR ರಾಮಯ್ಯ, ಯಶೋದಮ್ಮ ದಾಸಪ್ಪ, ಬಳ್ಳಾರಿ ಸಿದ್ದಮ್ಮ ಮುಂತಾದವರು. ಬೆಳಗಾವಿಯಲ್ಲಿ ಡಿಸೆಂಬರ್ 26, 1924ರಂದು ಪ್ರಾರಂಭವಾದ 3 ದಿನಗಳ 39ನೇ ಕಾಂಗ್ರೆಸ್ ಅಧಿವೇಶನ ಹಲವಾರು ಕಾರಣಗಳಿಂದ ಅತ್ಯಂತ ಮಹತ್ವದ ಘಟನೆ. ಏಕೆಂದರೆ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಯುವಕರನ್ನ ಪ್ರೇರೇಪಿಸಿತು. ಖಾದಿ ಮತ್ತು ಗ್ರಾಮೋದ್ಯೋಗದ ಉತ್ತೇಜನೆಗೆ ಈ ಅಧಿವೇಶನ ವೇದಿಕೆಯನ್ನ ಕಲ್ಪಿಸಿತು. ಈ ಅಧಿವೇಶನದ ಕಾರಣದಿಂದ ಕಾಂಗ್ರೆಸ್ ಬಲವರ್ಧನೆಯಾಯಿತು. ಅಹಿಂಸಾತ್ಮಕ ಹೋರಾಟ ಮತ್ತು ರಚನಾತ್ಮಕ ಕಾರ್ಯಗಳನ್ನು ಪ್ರೋತ್ಸಾಹಿಸಿ ಗಾಂಧಿ ಮಾರ್ಗದಲ್ಲಿ
ಚಳವಳಿ ದೃಢಗೊಳ್ಳಲು ಈ ಅಧಿವೇಶನ ನೆರವಾಯಿತು. ಕಾಂಗ್ರೆಸ್ ಒಳಗಿನ ಬಣಗಳನ್ನು ಒಗ್ಗೂಡಿಸಲು, ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಹಾಗೂ ಗಾಂಧಿ ನಾಯಕತ್ವದ ಅಡಿಯಲ್ಲಿ ಮುಂದೆ ಸಾಗಲು ಈ ಅಧಿವೇಶನ ಅತ್ಯಂತ ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿತು. ಈ ಅಧಿವೇಶನದ ವಿಶೇಷತೆ ಮತ್ತು ಕಾಕತಾಳೀಯ ವಿಷಯ ಏನಂದ್ರೆ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಬೆಳಗಾವಿ ಎಐಸಿಸಿ ಅಧಿವೇಶನದ ಅಧ್ಯಕ್ಷರಾಗಿದ್ರು. ಈಗ ಈ ಹುದ್ದೆಯನ್ನು ಗಾಂಧಿ ತತ್ವದ ನಿಷ್ಠ ಅನುಯಾಯಿ, ಹಿರಿಯ ಕಾಂಗ್ರೆಸ್ ಧುರೀಣ ಮತ್ತು ಧೀಮಂತ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಅಲಂಕರಿಸಿದ್ದಾರೆ. ಇದು ಹೆಮ್ಮೆ, ಸಂತಸ ಹಾಗೂ ಸಾರ್ಥಕ ಸಂದರ್ಭ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. वैष्णव जन तो तेरे